ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಪ್ರಾಬ್ಲಮ್ ಅನ್ನ ಅರ್ಧ ಪಾರ್ಟ್ ಎ ಮಾತ್ರ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಪಾರ್ಟ್ ಬಿ ಮಾಡ್ತಾನೆ. ಸೊ ಈ ಪ್ರಾಬ್ಲಮ್ ನಂದಿನಿ ಲಿಮಿಟೆಡ್ ಪ್ರಾಬ್ಲಮ್ ಅನ್ನ ಹಿಂದಿನ ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಮಾತಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಲೆಡ್ಜರ್ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಮೊದಲಿಗೆ ಶೇರ್ ಮಾಡ್ಕೊಳ್ಳೋಣ. In the books of the consignor, ಯಾರು ಕನ್ಸೈನರು? ನಂದಿನಿ ಲಿಮಿಟೆಡ್. ಕನ್ಸೈನಿ ಯಾರು? ಅಶೋಕ್ ಟ್ರೇಡರ್ಸ್, ಬೆಂಗಳೂರು. ಸೊ ಅದನ್ನು ಬೇಕಾದ್ರೆ ಇಲ್ಲೇ ತಗೋಬಿಡಿ. Okay, this is in the books of consignor or Nandini Limited. You need to calculate, you need to prepare consignment account as well as consignees account. If there is any ಏನಂತ ಕರಿತೀವಿ ಅಬ್ನಾರ್ಮಲ್ ಲಾಸ್ ಇದ್ರೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ ಇದ್ರೆ ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನು ಸಹ ನಾವು ಇಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಈ ಫಾರ್ಮ್ಯಾಟ್ ಅನ್ನು ಹಾಕೊಳ್ಳಿ ಮೊದಲಿಗೆ. ಇದಾದ್ಮೇಲೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಡೆಬಿಟ್ ಸೈಡ್ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಮೊದಲಿಗೆ ಓಪನಿಂಗ್ ಸ್ಟಾಕ್ ಹೋಗಬೇಕು. ಓಪನಿಂಗ್ ಸ್ಟಾಕ್ ಯೂಶಲಿ ಪ್ರಾಬ್ಲಮ್ಸ್ ಎಲ್ಲ ಕೊಡೋದಿಲ್ಲ, ಹಾಗಾಗಿ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ನಮ್ದು ಎಷ್ಟು 5000 kg ಸಹ ಕಳಿಸಿದ್ದು? ಎಸ್, 5000 kg ಇಂಟು 1 kg ಎಷ್ಟು ರೂಪಾಯಿ ಕಳಿಸಿದ್ರಪ್ಪ ಅಂದ್ರೆ 8 ರೂಪಾಯಿಗೆ ಕಾಸ್ಟ್. ಓಕೆ, ಸೊ ಟೋಟಲ್ 40,000 ಆಗುತ್ತೆ. 40,000ನ ಇಲ್ಲಿ ತೊಗೊಳ್ಳೋಣ. ಅದಾದ್ಮೇಲೆ ನಾವು ಕನ್ಸೈನರ್ ಎಕ್ಸ್ಪೆನ್ಸಸ್ ಇದ್ರೆ ತಗೋಬೇಕು. ಟು ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಕನ್ಸೈನರ್ ಎಕ್ಸ್ಪೆನ್ಸಸ್. ಸೊ ಎಸ್ ಇದೆ ಕನ್ಸೈನರ್ ಎಕ್ಸ್ಪೆನ್ಸಸ್. ಸೊ 3 ಎಕ್ಸ್ಪೆನ್ಸಸ್ ಇದೆ. ಏನೇನಪ್ಪ ಅಂತಂದ್ರೆ 50 ಕ್ಯಾರಿಯೇಜ್ ಪ್ಲಸ್ 250 ಪ್ಯಾಕಿಂಗ್ ಪ್ಲಸ್ 200 ಇನ್ಶೂರೆನ್ಸ್. ಇಷ್ಟಿದೆ. ಟೋಟಲ್ 500 rupees ಆಗುತ್ತೆ. ಅದನ್ನ ತಗೊಳ್ಳೋಣ ಇಲ್ಲಿ. ಅದಾದ್ಮೇಲೆ ಕನ್ಸೈನಿ ಎಕ್ಸ್ಪೆನ್ಸಸ್ ತಗೋಬೇಕು. ಇದರ ರೆಕರಿಂಗ್ ಆರ್ ನಾನ್ ರೆಕರಿಂಗ್ ಎರಡೂ ತಗೋಬೇಕು. ಓಕೆ, 2 ಪೈಕಿ ಯಾವ್ದಾದ್ರು ಕೊಟ್ಟಿರ್ಲಿ ತಗೋಬೇಕು. 2 ಕೊಟ್ಟಿದ್ರೆ 2ನ್ನೂ ತಗೋಬೇಕು. ಟು ಅಶೋಕ ಟ್ರೇಡರ್ಸ್ ಅಕೌಂಟ್. ಸೊ ಇವ್ರದ್ದು ಅಷ್ಟೇ ಸುಮಾರು ಒಂದು 2-3 ಎಕ್ಸ್ಪೆನ್ಸಸ್ ಇದೆ. ಒಂದು 500 ರೂಪಾಯಿ ಗೋಡೌನ್ ರೆಂಟ್ ಇದೆ. ಇದನ್ನ ನಾವು ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ತಗೊಂಡಿಲ್ಲ. ಯಾಕೆ? ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ. ಬಟ್ ಇಲ್ಲಿ ತಗೋಬೇಕು. ರೆಕರಿಂಗ್ ಪ್ಲಸ್ ನಾನ್ ರೆಕರಿಂಗ್ ಎರಡನ್ನೂ ಸೇರಿಸ್ಕೊಂಡು ತಗೋಬೇಕು. ಸೊ 500 rupees ಗೋಡೌನ್ ರೆಂಟ್ ಅಂಡ್ 750 ಸೇಲ್ಸ್ಮೆನ್ ಸ್ಯಾಲರಿ. 750 ಸೇಲ್ಸ್ಮೆನ್ ಸ್ಯಾಲರಿ 1250 ಆಗುತ್ತೆ. ಅದಾದ್ಮೇಲೆ ಕಮಿಷನ್ ಟು ಅಶೋಕ ಟ್ರೇಡರ್ಸ್ ಅಕೌಂಟ್. ಕಮಿಷನ್. ಸೊ ಇದೇನಿದು? ಕನ್ಸೈನಿ ಎಕ್ಸ್ಪೆನ್ಸಸ್. ಓಕೆ, ಕಮಿಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಕ್ ಮುಂಚೆ ಸೇಲ್ಸ್ ಕಂಡಿಡ್ಕೊಬಿಡೋಣ. ಬೈ ಅಶೋಕ ಟ್ರೇಡರ್ಸ್ ಅಕೌಂಟ್ ಸೇಲ್ಸ್. ಗೊತ್ತು ಎಷ್ಟಾಗಿದೆ ಅಂತ ಹೇಳ್ತಾನಪ್ಪ? ಸೇಲ್ಸ್ 3500 ಯೂನಿಟ್ಸ್ ಆಗಿದೆ ಅಂತ ಹೇಳ್ತಾನೆ. 3500 kgs ಆಗಿದೆ. ಗೀ ಸೋಲ್ಡ್ ಅಟ್ 9.5 rupees ಅಂತ ಹೇಳ್ತಾರೆ. 9.5 rupees ಅಂತ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 32,250 rupees ಆಗುತ್ತೆ. 32,250 ರೂಪಾಯಿ. ಅದ್ರ ಮೇಲೆ ಕಮಿಷನ್ ಕೊಡೋಣ. ಎಷ್ಟು ಪರ್ಸೆಂಟ್ ಕಮಿಷನ್ ಅಂತ ಹೇಳ್ತಾನೆ? 5% ಆನ್ ಸೇಲ್ಸ್ ಅಂತ ಹೇಳ್ತಾನೆ. ಸೊ 32,250 ಇಂಟು 5% ಮಾಡಿದಾಗ ನಮಗೆ 1662 ಬರುತ್ತೆ. 1662
2. ಸೊ ನೆಕ್ಸ್ಟ್ ಇಲ್ಲಿ ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಅಬ್ನಾರ್ಮಲ್ ಲಾಸು ನಮಗೆ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಬಂದಿದೆ. ಅಬ್ನಾರ್ಮಲ್ ಲಾಸು ಗೋಡೌನ್ ಅಲ್ಲಿ ಆಗಿರೋದು, ಇದರ ಗೋಡೌನ್ ಅಲ್ಲಿ ಆದ್ರೂ ಆಗಿರ್ಲಿ, ಟ್ರಾನ್ಸಿಟ್ ಅಲ್ಲಿ ಆದ್ರೂ ಆಗಿರ್ಲಿ, ಇಲ್ಲಿ ಕನ್ಸಿಡರ್ ಮಾಡಬೇಕು. 4050 ರೂಪಾಯಿ ಇದೆ ತಗೊಳ್ಳಿ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ತಗೋತೀವಿ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನಾಟ್ ದ ಯೂನಿಟ್ಸ್, ಅದನ್ನು ಸಹ ನಾವು ಇಲ್ಲಿ ಕಂಡಿದ್ದೀವಿ. ಇಲ್ಲಿ ಫಸ್ಟ್ ವಿಡಿಯೋದಲ್ಲಿ. ಸೊ 8,100 ರೂಪೀಸ್ ಇದೆ, ಅದನ್ನು ತಗೊಳ್ಳೋಣ. ಸೊ ಇಷ್ಟೇ, ಇದನ್ನ ಬಿಟ್ಟು ಇನ್ನೇನು ಇಲ್ಲಿ ಇರೋದಿಲ್ಲ. 44,400 ರೂಪೀಸ್ ಬರುತ್ತೆ ಟೋಟಲ್. 44,400 ರೂಪೀಸ್. ಸೊ ಅದರಲ್ಲಿ ನಾವು 43 ಸಾವಿರ ಚಿಲ್ಲರೆ ಬರುತ್ತೆ. ಅದನ್ನ ಡಿಡಕ್ಟ್ ಮಾಡ್ಕೊಂಡಾಗ ನಮಗೆ 1,988 ರೂಪೀಸ್ ಬರುತ್ತೆ. ಅಷ್ಟಲ್ಲ, ಒಂದು ನಿಮಿಷ. 44,400 ಇದು 43,412. So 988 rupees. 988. This is to profit and loss account. Okay, this is balancing figure. 988 rupees ಬರುತ್ತೆ. ಇಷ್ಟು ನಿಮ್ಮ ಟ್ರೇಡಿಂಗ್ ಅಕೌಂಟ್, ಕನ್ಸೈನ್ಮೆಂಟ್ ಅಕೌಂಟ್. ಸೊ ಇದಾದ್ಮೇಲೆ ಕನ್ಸೈನಿ ಅಕೌಂಟ್ ಮಾಡಬೇಕು. ಅಶೋಕ ಟ್ರೇಡರ್ಸ್ ಮಾಡೋಣ. ಇಲ್ಲೆಲ್ಲ ಅಶೋಕ ಟ್ರೇಡರ್ಸ್ ಇದೆಯಾ, ಈ ಕಡೆ ತಗೋತೀವಿ. ಕ್ರೆಡಿಟ್ ಸೈಡ್ ಅಲ್ಲೆಲ್ಲ ಅಶೋಕ ಟ್ರೇಡರ್ಸ್ ಇದೆಯಾ, ಈ ಕಡೆ ತೆಗೋತೀವಿ. ಏನಂತ ರೆಕಾರ್ಡ್ ಮಾಡ್ತೀವಿ ಅಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ರೆಕಾರ್ಡ್ ಮಾಡ್ತೀವಿ. ಯಾಕಂತಂದ್ರೆ ವಿ ಆರ್ ಡ್ರಾಯಿಂಗ್ ದೀಸ್ ಇನ್ಫಾರ್ಮೇಶನ್ ಫ್ರಮ್ ಕನ್ಸೈನ್ಮೆಂಟ್ ಅಕೌಂಟ್. ಫಸ್ಟ್ ಸೇಲ್ಸ್ ಈ ಕಡೆ ಇರೋದನ್ನ ಮಾಡೋಣ. ಬೈ ಅಶೋಕ ಟ್ರೇಡರ್ಸ್ ಸೇಲ್ಸ್ ಅಂತ ಇದೆಯಲ್ಲ, ಅದನ್ನ ಇಲ್ಲಿ ಟು ಕನ್ಸೈನ್ಮೆಂಟ್ ಅಕೌಂಟ್ ಸೇಲ್ಸ್ ಅಂತ ರೆಕಾರ್ಡ್ ಮಾಡ್ತೀವಿ. ಒತ್ತು 32,250. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಅಶೋಕ ಟ್ರೇಡರ್ಸ್ ಕನ್ಸೈನಿ ಎಕ್ಸ್ಪೆನ್ಸಸ್ ಇದೆಯಲ್ಲ, ಅದನ್ನ ಈ ಕಡೆ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಕನ್ಸೈನಿ ಎಕ್ಸ್ಪೆನ್ಸಸ್ ಅಂತ. ಸೊ ಎಷ್ಟಿದೆ, 1,250 ರೂಪಾಯಿ ಇದೆ. ನೆಕ್ಸ್ಟ್ ಬೈ ಸೇಮ್ ಕನ್ಸೈನ್ಮೆಂಟ್ ಅಕೌಂಟ್ ಕನ್ಸೈನಿ ಕಮಿಷನ್ ಇದೆ, ಅದನ್ನ ರೆಕಾರ್ಡ್ ಮಾಡ್ತೀವಿ. ಕನ್ಸೈನಿ ಕಮಿಷನ್ 1,662 ರೂಪಾಯಿ. ಸೊ ಇಷ್ಟೇ, ನೀನು ಇಲ್ಲಿ ಬರೋದಿಲ್ಲ. ಅಡ್ವಾನ್ಸ್ ಏನಾದರೂ ಕೊಟ್ಟಿದ್ದಾನ ನೋಡ್ಕೊಂಬಿಡೋಣ. ಸೊ ಅಡ್ವಾನ್ಸ್ ಏನು ಕೊಟ್ಟಿಲ್ಲ, ಹಾಗಾಗಿ ಒಂದು ನಿಮಿಷ. ಸೊ ನಮಗೆ ನಾವು ಇಲ್ಲೊಂದು ಚೂರು ತಪ್ಪು ಮಾಡಿದ್ದೀವಿ. ಸೇಲ್ಸ್ 3,500 into 9.5 ಮಾಡಿದಾಗ 33,250 ಆಗುತ್ತೆ. ಆಗ ಇದು ಬಂದು 45,440 ಆಗುತ್ತೆ. ಸೊ ಸ್ಮಾಲ್ ಚೇಂಜ್. ಸೊ ಬ್ಯಾಲೆನ್ಸ್ ಬಂದು 1,988 ಆಗುತ್ತೆ. ಓಕೆ, ನೋಡಿ ಇದೊಂದು ಚೂರು ಮಿಸ್ಟೇಕ್ ಮಾಡ್ಕೊಂಡಿದೀವಿ, ಹಾಗಾಗಿ ಆ ಮಿಸ್ಟೇಕ್ ಅನ್ನ ರೆಕ್ಟಿಫೈ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಸೊ ಆಗ ಇದು ಚೇಂಜ್ ಆಗುತ್ತೆ. 33,250 33,250 ಈ ಕಡೆ ತಗೊಂಡಾಗ 33,250. ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟಪ್ಪ ಬರುತ್ತೆ ಅಂದ್ರೆ ಅದರಲ್ಲಿ 1,250 1,662 ನ ಇದು ಮಾಡಿದಾಗ 30,388 ಬರುತ್ತೆ.
338. Yes. So ಇದನ್ನ by bank account balancing figure ಅಂತ ಕರಿತೀವಿ. So this is Ashoka Dealers, Ashoka Traders account, Consignee. So abnormal loss ಅನ್ನ ನಮಗೆ ಇನ್ನೂ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾವ್ದಪ್ಪ ಅಂತಂದ್ರೆ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಅಬ್ನಾರ್ಮಲ್ ಲಾಸ್ ನೋಡಿ, ಇಲ್ಲಿ ಅಬ್ನಾರ್ಮಲ್ ಲಾಸ್ 4050 ಕಂಡುಹಿಡ್ಕೊಂಡಿದೀವಿ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ. ಅದನ್ನ ಇಲ್ಲಿಗೆ ರೆಕಾರ್ಡ್ ಮಾಡಿ. ಸೊ ಅಲ್ಲಿ ಕ್ರೆಡಿಟ್ ಸೈಡ್ ಇದೆಯಲ್ಲ, ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಎಷ್ಟು ಅಬ್ನಾರ್ಮಲ್ ಲಾಸ್? 4050. ಓಕೆ. ಸೊ 4050 ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ. ಪ್ರಾಬ್ಲಮ್ ಅಲ್ಲಿ ಹೇಳ್ತಾ ನೋಡಿ, ಇನ್ಶೂರೆನ್ಸ್ ಕ್ಲೈಮ್ ಆಫ್ rupees 3500 ವಾಸ್ ಅಡ್ಮಿಟೆಡ್ ಅಂತಂದ್ರೆ ಬರುತ್ತೆ ಅಂತ ಅರ್ಥ. ಬೈ ಇನ್ಶೂರೆನ್ಸ್ ಅದನ್ನ ರೆಕಾರ್ಡ್ ಮಾಡ್ಬೇಕು ನಾವು. ಕಂಪನಿ ಅಕೌಂಟ್ 3500. ಓಕೆ. ಸೊ ಅಷ್ಟೇ, ಕ್ಲೋಸ್ ಮಾಡೋಣ. 4050 ನಮ್ಗೆ ಲಾಸ್ ಆಯಿತು, ಬಟ್ ಬಂದಿದ್ದು 3500. ಇನ್ನ 550 ಇಸ್ ದ ಬ್ಯಾಲೆನ್ಸ್. ಅದನ್ನ ದಟ್ ಈಸ್ ಅ ಲಾಸ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದನ್ನ ಅದು ಲಾಸು, ಹಾಗಾಗಿ P&L ಅಕೌಂಟ್ ನಮಗೆ 4050 ಲಾಸ್ ಆಗಿದೆ, ಬರೀ 3500 ಬಂದಿದೆ, ಇನ್ನು 550 ರೂಪಾಯಿ ಲಾಸ್ ಆಗಿದೆ. ಸೊ ವಿ ಹ್ಯಾವ್ ಟ್ರಾನ್ಸ್ಫರ್ ಇಟ್ ಟು ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಅದಾದ್ಮೇಲೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಸೊ ವೆರಿ ಸಿಂಪಲ್, ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಡೆಬಿಟ್ ಸೈಡ್ ಅಲ್ಲಿ ಇದೆ. ಸೊ ಹಾಗಾಗಿ ಇಲ್ಲಿ ಕ್ರೆಡಿಟ್ ಸೈಡ್ ತಗೊಳ್ಳಿ. ಬೈ ಕನ್ಸೈನ್ಮೆಂಟ್ ಅಕೌಂಟ್. ಸೊ ಟೋಟಲ್ 45,000 ಇದೆ ಅಷ್ಟೇ, ಏನು ಬರೋದಿಲ್ಲ ಇಲ್ಲಿ. 45,000. ಸೊ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಿ? ಟ್ರೇಡಿಂಗ್ ಅಕೌಂಟ್ಗೆ ಪೂರ್ತಿ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರೇಡಿಂಗ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಇಷ್ಟೇ ಇದು. ಸೊ ಇದನ್ನ ಬರ್ಕೊಳ್ಳಿ, ಇದನ್ನ ನೀಟಾಗಿ ಬರ್ಕೊಳ್ಳಿ. ಇದಾದ್ಮೇಲೆ ನಾನು ನಿಮ್ಗೆ ಒಂಚೂರು ಇಷ್ಟೊತ್ತು ಕನ್ಸೈನರ್ ಬುಕ್ಸ್ ಅಲ್ಲಿ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈಗ ಕನ್ಸೈನಿ ಬುಕ್ಸ್ ಅಲ್ಲಿ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಇದೇನು ಅವಶ್ಯಕತೆ ಇಲ್ಲ, ಇಲ್ಲಿ ಕೇಳೋದಿಲ್ಲ, ಸಾಕು. ಇಷ್ಟನ್ನ ಕಲ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ಸ್ ಏನಫ್. ಸೊ ಇಲ್ಲಿಗೆ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದಾನೆ. ಸೊ ಥ್ಯಾಂಕ್ ಯು. ದಿಸ್ ಈಸ್ ಪಾರ್ಟ್ ಬಿ ಆಫ್ ಯುವರ್ ಪ್ರಾಬ್ಲಮ್ ನಂಬರ್ 8, ಐ ಥಿಂಕ್. ಥ್ಯಾಂಕ್ ಯು.